ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಚ್ಛತೆ ಎಲ್ಲ ತುಂಬ ಒಳ್ಳೆಯದಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲೆಲ್ಲ ಕಸ ಹಾಕಲಿಕ್ಕೆಲ್ಲ ಇಟ್ಟು ನೋಡುವಾಗ ತುಂಬ ಖುಷಿ ಆಗ್ತದೆ. ದೇವಸ್ಥಾನ ಹೇಗೆ ಆಗಿದೆ? ದೇವಸ್ಥಾನದ್ದು ಇದೆಲ್ಲ ಮಾಡಿದ ರೀತಿಯೆಲ್ಲ ತುಂಬ ಚೆಂದಾಗಿದೆ. ದೇವಸ್ಥಾನ ತುಂಬ ಚೆಂದಾಗಿದೆ. ನಾವು ಕಾರ್ಕಳದಿಂದ ಬಂದದ್ದು. ನಿಮ್ಮ ಹೆಸರು? ನಮ್ಮ ಹೆಸರು ಸಿತಾರ ಭಾಗ್ಯಲಕ್ಷ್ಮಿ ಅಂತ. ಮತ್ತು ಇಲ್ಲಿ ನಾವು ತುಂಬ ದಿನದಿಂದ ಕರ ಸೇವೆಗೆ ಬಂದಿದ್ದೇವೆ. ಮತ್ತು ಎಲ್ಲ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಯಾವುದು ಸಿಗ್ತದೋ ಅದು ಆ ದೇವರ ಅನುಗ್ರಹದಿಂದ ಒಳ್ಳೆ ರೀತಿಯಿಂದ ಆಗ್ತಾ ಉಂಟು. ಇನ್ನು 2 ದಿನ ಸಹ ಒಳ್ಳೆ ರೀತಿಯಿಂದ ಆಗಲಿ ಅಂತ ದೇವರ ಹತ್ರ ಬೇಕು. ನಿನ್ನೆ ಜನರು ಬಹಳ ಇದ್ರು. ನಿನ್ನೆ ತುಂಬ ಜನ ಇದ್ರು. ನಿನ್ನೆ ರಾತ್ರಿ ಸಹ ತುಂಬ ಜನ ಇದ್ರು. ಇವತ್ತು ಆಗ್ಬೋದು, ನಾಟಕ ಉಂಟು, ಅಧ್ಯಕ್ಷರು. ಮತ್ತೆ ನಾಳೆ ಸಹ ಆಗ್ಬೋದು, ನಾಡಿದ್ದು ತುಂಬ ಜನ ಆಗ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಒಳ್ಳೆ ಉಂಟು. ಎಲ್ಲ ಕ್ಲೀನಿಂಗು, ಎಲ್ಲ ಒಳ್ಳೆ ಕ್ಲೀನಿಂಗು, ಏನು ಬೇಕು ಚಹಾ ತಿಂಡಿ ಕಾಫಿ. ಮತ್ತು 11:30 12 ಗಂಟೆ ತನಕ ಚಹಾ ತಿಂಡಿ ಇರ್ತದೆ. ಮತ್ತು ಊಟ ಸ್ಟಾರ್ಟ್ ಆಗ್ತದೆ. ಮತ್ತು 4 ಗಂಟೆ ತನಕ ಊಟ ಉಂಟು. 4 ಗಂಟೆಯಿಂದ ಚಹಾ ಕಾಫಿ ತಿಂಡಿ. ಮತ್ತು 7 ಗಂಟೆಗೆ ಪುನಃ ಊಟ ಸ್ಟಾರ್ಟ್ ಆಗ್ತದೆ. ಅದೇ ತುಂಬ ಭಜನಾ ತಂಡದವರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಕೊಡ್ತಾ ಇದ್ದಾರೆ. ಯಕ್ಷಗಾನ ಎಲ್ಲ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಕುತ್ತಿಗೆಯಲ್ಲಿ ವ್ಯವಸ್ಥೆ ಎಲ್ಲ ಸರಿ ಉಂಟು. ಹಾಗಾದ್ರೆ ಒಳ್ಳೆ ರೀತಿಯಲ್ಲಿ ಆ ದೇವರ ಆಶೀರ್ವಾದದಿಂದ ಮತ್ತು ನಮ್ಮ ಅರಸರ ಅವರ ಫ್ಯಾಮಿಲಿಯಿಂದ ಹಾಗೆ ಎಲ್ಲ ಕರಸೇವಕರಿಂದ ಎಲ್ಲ ಒಳ್ಳೆ ರೀತಿಯಿಂದ. ಧನ್ಯವಾದಗಳು. என்ன பேர் கீதா வந்தது. எனக்கு கடந்தது எங்களை சாதாரண 3 ತಿಂಗಳು ಡೈಲಿ ಕರ ಸೇವೆಗೆ ದೇವರ ಸೇವೆಯನ್ನು ಕಂಡು ಏನಿದು ಬರೋದಿಲ್ಲ. ಜಾತಿ ಮತ ಭೇದ ಕೂಡ ಬಿಟ್ಟು ಎಂಗಳು ಒಗ್ಗಟ್ಟಾದ ಒಂದೇ ಅಪ್ಪನ ಜೋಕುಲ್ಲ ಕೈಗಳು ಮಾತೆಲ್ಲ ಬರ್ತೀವಿ. ಬೇಳೆ ಮಾಡ್ತೋದಿಲ್ಲ. ಮುಳ್ಳಾತೆ ಒಂಜಪ್ಪೆ ಜೋಕುಲ್ಲ ಕೈಗಳು ಮಾತೆಲ್ಲ ಕರ ಸೇವೆ ಮಾಡ್ತೋದಿಲ್ಲ. ಬೊಕ್ಕ ಬ್ರಹ್ಮಾಳ ಸೇಲೆ ಕೊಡು ಇಂಚಿನ ಮತ ಇಂಟ್ಲೆಗೆ ಐಟಮ್ ಮಾಡ್ತು ನಂಚಿನ ಯೋಗ ಇಂಟ್ಲೆಗೆ ವೈದ್ಯನ ಕಂಡು ಎಂಗಳು ಸಂತೋಷರು ಸ್ವೀಕಾರ ಮಾಡ್ತಾರೆ. ಆಡಳಿತ ಎಂಚುಂಡು ಮುಲ್ತಾನ ಮಸ್ತ್ ಹೊರಲುಂಡು. ಬತ್ತಿನಕ್ಲಿಗೆ ಸ್ವಾಗತ ಮಲ್ಪನಾಡು ಒಂಜಿ ಅನ್ನ ಸಂತರ್ಪಣೆ ಸ್ವಲ್ಪ ಆಡು ಒಂಜಿ ಸ್ವಚ್ಛತಾ ಕಾರ್ಯಕ್ರಮ ಆಡು ಹೂವೇ ಒಂಜಿ ಒಂದು ದಾಲ ಕುಂದು ಕೊರತದ ಅಂತ ಮಾಡ್ಕೊಂಡು ನಮ್ಮಲ್ಲಿ ಅಂಗನವಾಡಿ ವರ್ಕರ್ ನಾವಂದರೆ ಮೊನ್ನೆಯಿಂದ ಹೀಗೆ ಸಣ್ಣ ಪುಟ್ಟ ಕರ ಕೆಲಸದಲ್ಲಿ ಕೈಗೂಡಿಸ್ತಾ ಇದ್ದೇವೆ. ಹಾಗೆ ನಮಗೆ ಇಂತಹ ಕೆಲಸ ಎಲ್ಲ ಮಾಡಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಹಾಗೆಯೇ ನಮ್ಮ ಅಣ್ಣಂದಿರು ತಮ್ಮಂದಿರು ಇದಕ್ಕೆ ಪಂಚಾಂಗ ಹಾಕುವ ಆಗಿನಿಂದ ಕೆಲಸದಲ್ಲಿ ತುಂಬ ದುಡಿತಿದ್ದಾರೆ. ಅವರು ರಾತ್ರಿ ಬರುವಾಗ 12:30 ಗಂಟೆ 1 ಗಂಟೆ ರಾತ್ರಿ ಎಲ್ಲ ಆಗ್ತಾ ಉಂಟು. ಹಾಗೆ ನಮಗೆ ಅದೆಲ್ಲ ಖುಷಿ. ದೇವರ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ. ಹಾಗೆ ನಮ್ಮ ಅವರಿಗೆ ರಾತ್ರಿ ಆದರೂ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಮನೆಗೆ ಹೋಗ್ಲಿಕ್ಕೆ. ಹೌದು, ದೇವಸ್ಥಾನದ ವತಿಯಿಂದ ಎಲ್ಲ ಮಾಡ್ತಾರೆ. ದೇವಸ್ಥಾನ ಗಾಡಿಯಿಂದ ಎಲ್ಲ ಗಾಡಿಯಲ್ಲಿ. ಮತ್ತೆ ಇದು ಬಂದವರಿಗೆ ಊಟ ಉಪಚಾರ ಎಲ್ಲ ಒಳ್ಳೆ ವ್ಯವಸ್ಥೆ. ನಿಮಗೆ ಇಲ್ಲಿ ಕೆಲಸ ಮಾಡಿ ಹೇಗೆ ಅನ್ನಿಸ್ತದೆ? ದಿನ ಬರುವಂತ ಅನಿಸ್ತದೆ ಬೇಸರ ಬರ್ತಿದ್ದಾರೆ. ಬ್ರಹ್ಮ ಕೆಲಸ ನಂತರ ನಾವು ಏನು ಮಾಡೋದಂತ ಅಲ್ವಾ? ಅದೇ ಈಗ ಒಂದು ಖುಷಿಯಿಂದ ಇತ್ತು ಅಲ್ಲ, ಬೇಸರ ಆಗ್ತದೆ. ಹೌದು. ನಮಸ್ತೆ, ನನ್ನ ಹೆಸರು ಮಂಗಳ ನಾಯಕ್ ಅಂತೇಳಿ ಮೂಡಬಿದ್ರೆ ನಾಗರಕಟ್ಟೆಯಿಂದ ಬಂದದ್ದು. ನಾವು ಇಲ್ಲಿಗೆ ಮೊನ್ನೆ ಇದು ಫಸ್ಟ್ ದಿನ 28ನೇ ತಾರೀಕಿಂದ ಇವತ್ತು ತನಕ ಬರ್ತಾ ಇದ್ದೇವೆ. ನಮ್ಮಿಂದ ಎಷ್ಟು ಕೆಲಸ ಮಾಡಲಿಕ್ಕಾಗ್ತದೆ ಅಷ್ಟು ಮಾಡ್ತಾ ಇದ್ದೇವೆ. ಎಲ್ಲರೂ ಎಲ್ಲ ವಿಷಯದಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಭೇದ ಭಾವ ಇಲ್ಲದೆ ಎಷ್ಟು ಕೆಲಸ ಉಂಟು ಅಷ್ಟು ಎಲ್ಲ ಚಂದ ಅಚ್ಚುಕಟ್ಟಲ್ಲಿ ಮಾಡಿ ಹೋಗ್ತೇವೆ. ಎಂಥ ಕೆಲಸ ಕೊಟ್ಟೆ ಕೂಡ ಪ್ರತಿಯೊಬ್ಬರು ಎಲ್ಲರಿಗೆ ಅವರವರಿಗೆ ಎಷ್ಟು ತಾಕತ್ತುಂಟು ಅಷ್ಟು ಕೆಲಸ ಮಾಡಿ ಹೋಗ್ತಾರೆ. ಖುಷಿ ಆಗ್ತದೆ. ಇನ್ನೂ ಸಹ ತುಂಬ ದಿನ ಇದ್ದರೆ ಇನ್ನೂ ಸಹ ಕೆಲಸ ಮಾಡುವ ಉಮೇದು ಎಲ್ಲರಿಗೆ ಉಂಟು. ಎಲ್ಲರಿಗೂ ನಮ್ಮ ಮನೆ ಹತ್ರದವರಿಗೂ ಕರ್ಕೊಂಡು ಬರ್ತಾ ಇದ್ದೇವೆ. ಒಬ್ಬೊಬ್ಬರ ಹತ್ರ ಮಾತಾಡುವಾಗಲೂ ಖುಷಿ ಆಗ್ತದೆ. ಒಂಥರ ಮನೆಯ ಒಂದು ಫಂಕ್ಷನ್ ಥರ ಆಗಿದೆ ನಮಗೆ ಇಲ್ಲಿ. ಎಲ್ಲರಿಗೂ ನಾವು ಹೇಳುದು ಮಾಡಿ ಯಾವುದು ಕೆಲಸ ಸಿಗ್ತದೆ ಅದೇ ಊಟಕ್ಕೆ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಭಾಗವಹಿಸಬೇಕು. ಪಾತ್ರೆ ತೊಳೆಯುವುದಾಗಲಿ, ಕಸ ಗುಡಿಸುವುದಾಗಲಿ, ನಮ್ಮ ಮನೆ ಫಂಕ್ಷನ್ ಅನ್ನು ನಾವು ಹೇಗೆ ಅಚ್ಚುಕಟ್ಟಾಗಿ ಮಾಡ್ತೇವೆ ಅದೇ ಥರ ದೇವರ ಕೆಲಸ ನಮ್ಮ ಮನಸ್ಸಿಗೆ ಯಾವುದು ಕೆಲಸ ಇಡಿಸ್ತದೆ ಅದು ಮಾಡಬೇಕು. ಯಾರ ಹತ್ರ ಕೋಪ ಮಾಡಲಿಕ್ಕೆ ಸಿಟ್ಟು ಮಾಡಲಿಕ್ಕಿಲ್ಲ. ನಮ್ಮ ಕೊಟ್ಟ ಕೆಲಸವನ್ನು ನಾವು ಅಚ್ಚುಕಟ್ಟು ಮಾಡಿದಷ್ಟು ಖುಷಿ ಆಗ್ತದೆ ಎಲ್ಲರಿಗೆ. ಇನ್ನೊಂದ್ಸಲ ನಮಗೆ ಇದು ಆಪರ್ಚುನಿಟಿ ಸಿಗ್ತದೆ ಯಾವ ವಿಷಯದಲ್ಲಿ ಕೂಡ. ಎಲ್ಲರೂ ನಾವು ಕೆಲಸ ಮಾಡುವಾಗ ನಮಗೆ ನೀರು ತಂದು ಕೊಡುವುದಾ, ಮಜ್ಜಿಗೆ ತಂದು ಕೊಡುವುದಾ, ಭಟ್ರುಗಳಾಗಲಿ ಎಲ್ಲ ಇಲ್ಲಿರುವ ಸ್ವಯಂ ಸೇವಕರಾಗಲಿ ನಮ್ಮನ್ನು ತುಂಬ ಖುಷಿಯಿಂದ
ಒಂದು ಚೂರು ಮನಸ್ಸಿಗೆ ಬೇಸರವಾಗದೆ ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಮ್ಮನ್ನು ಮನೆಯವರಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ವಿಷಯದಲ್ಲಿ ಕೂಡ ಬಿಟ್ಟು ಕೊಡುವುದಿಲ್ಲ. ಎಷ್ಟು ಗಂಟೆ ತನಕ ನಾವು ನಿಂತ್ಕೊಳ್ತೇವೆ ಅಷ್ಟು ಗಂಟೆ ತನಕ ನಿಂತ್ಕೊಳ್ಳುವ ಅವಕಾಶ ಉಂಟು. ಎಷ್ಟು ಗಂಟೆಗೆ ನಾವು ಬರಲೂಬಹುದು ಹೋಗ್ಲೂಬಹುದು. ಇಷ್ಟೇ ಹೊತ್ತು ಟೈಮಲ್ಲಿ ನೀವು ಕೆಲಸ ಮಾಡಿ ಹೋಗ್ಬೇಕು, ಅದೇನು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಬರದವರಿಗೆ ಕೂಡ ಇನ್ನೂ ಕೂಡ 2 ದಿವಸ ಅವಕಾಶ ಉಂಟು, ಬರ್ಬೋದು. ನಿಮಗೆ ಎಲ್ಲಿ ವೆಹಿಕಲ್ ಇಲ್ವಾ ನಾವು ಕರ್ಕೊಂಡು ಬರ್ತೇವೆ, ನಮ್ಮ ವೆಹಿಕಲಲ್ಲಿ ಬನ್ನಿ. ಈ ಒಂದು ದಿವಸ ಸಿಗುವುದಿಲ್ಲ ನಿಮಗೆ, ಅವಕಾಶ ಸಿಗ್ತದ? ಎಲ್ಲಿ ದೂರ ಹೋಗೋದಕ್ಕಿಂತ ಕಾಲ ಬುಡದ ಹತ್ರ ಇರುವುದು, ಅಲ್ಲಿ ಬಂದು ನಾವು ನಮ್ಮ ಸೇವೆಯನ್ನು ಮಾಡಬೇಕು. ಥ್ಯಾಂಕ್ಸ್, ಇದು ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ. ಸೋಮನಾಥೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಡಳಿತ ಎಲ್ಲ ಒಳ್ಳೇದುಂಟು, ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ಯಾರೆಲ್ಲ ಯಾವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಕೊಡಲಿ, ಆರೋಗ್ಯ ಕೊಡಲಿ. ಮೊದಲನೇದಾಗಿ ಆರೋಗ್ಯ ಇದ್ರೆ 365 ದಿವಸ ಸಹ ನಾವು ಕೆಲಸ ಮಾಡಬಹುದು. ವಂದನೆಗಳು ಅವಕಾಶ ಕೊಟ್ಟದ್ದಕ್ಕಾಗಿ. ಧನ್ಯವಾದಗಳು. ನಮಗೆ ಬ್ರಹ್ಮ ಕೆಲಸದ ನಮಗೆ 7 ದಿನ ಕೆಲಸಕ್ಕೆ ಕರೆಸಿದ್ದಾರೆ. ಅದರಲ್ಲಿ ಕ್ಲೀನಿಂಗ್ ಮತ್ತು ಎಲ್ಲ ಯಾವುದೇ ಕೆಲಸ ಹೇಳಿದರೂ ನಾವು ಮಾಡ್ತೇವೆ. ಅದರಲ್ಲಿ ತುಂಬ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸುಧಾರಿಸ್ತಾ ಇದ್ದಾರೆ. ಕ್ಲೀನಿಂಗಿಗೆ ಬೇಕಾದ ಐಟಮ್ಸ್ ಎಲ್ಲ ಕೊಡ್ತಾರೆ. ಬೇಕಾದಷ್ಟು ನೀರಿಗೆ 3 ನೀರಲ್ಲಿ ನಾವು ಪಾತ್ರೆಯನ್ನು ತೊಳೆದು ಚೆನ್ನಾಗಿ ತೊಳೆದು ಎಲ್ಲ ಕೊಡ್ತಾ ಇದ್ದೇವೆ. ಮತ್ತು ನಮಗೆ ಸ್ವಲ್ಪ ಕಷ್ಟಾದರೂ ಕೂಡ ಕರಸೇವೆಯವರು ಬಂದು ಸೇವೆ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ತೊಂದರೆ ಇಲ್ಲ. ಒಳ್ಳೆ ರೀತಿಯಿಂದ ನಮ್ಮ ಊಟ ತಿಂಡಿ ಇಲ್ಲ ದಿನಸಿಗಳ ಪ್ರೋಗ್ರಾಮ್ ಎಲ್ಲ ಒಳ್ಳೆ ನಡೀತಾ ಇದೆ. ನಿಮಗೆ ಊಟ ಎಲ್ಲ ಸರಿಯಾದ ಸಮಯಕ್ಕೆ ಸರಿಯಾಗಿ ಟೈಮಿಗೆ ಟಿಫಿನ್ 7 ಗಂಟೆಗೆ, ಮತ್ತು ಬೆಳಿಗ್ಗೆ 7 ಗಂಟೆಗೆ ಬರ್ತೇವೆ ನಾವು. ಮತ್ತು ಸಂಜೆ ರಾತ್ರಿ ಹೋಗುವಾಗ 1-1:30 ಆಗ್ತದೆ. ಆದರೂ ಎಲ್ಲ ಪೂರ್ತಿ ಕೆಲಸ ಮಾಡಿ ಹೋಗ್ತೇವೆ ನಾವು. ನಮಗೆ ಬೆಳಿಗ್ಗೆ ಉಪಹಾರ ಕೊಡ್ತಾ ಇದ್ದಾರೆ, ಮಧ್ಯಾಹ್ನ 10 ಗಂಟೆಗೆ ಕೊಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಕರೆಕ್ಟ್ ಟೈಮ್ ಆಗಿ ಕೊಡ್ತಾರೆ. ಮತ್ತು ಸಂಜೆ 4 ಗಂಟೆಗೆ, ಮತ್ತು ರಾತ್ರಿ ಕರೆಕ್ಟಾಗಿ ಉಪಹಾರ ಬಂದು ನೀವು ಊಟ ತಿನ್ನಿ. ಮತ್ತು ಇಡೀ ಇಲ್ಲಿ ಬಂದು ಭಟ್ರುಗಳೆಲ್ಲ ಹೇಳ್ತಾರೆ ನೀವು ಅದನ್ನು ತಿಂಡಿ ಚಹಾ ಕಾಫಿ ಮಾಡಿ ಎಲ್ಲ ಬಂದು ತಂದು ನಮಗೆ ಕೊಡ್ತಾರೆ. ಏನು ಕಡಿಮೆ ಮಾಡಲಿಲ್ಲ, ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ನಡೀತಾ ಇದೆ. ದೇವರ ದರ್ಶನಕ್ಕೂ ನಮಗೆ ಒಳ್ಳೆ ರೀತಿಯಿಂದ ಅವರು ಇದು ಮಾಡ್ತಾ ಇದ್ದಾರೆ. ಪ್ರಸಾದ ಎಲ್ಲರೂ ತಗೊಂಡ್ರಲ್ವಾ ಒಳಗೆ ಹೋಗಿ? ಹೌದೌದು. ಆಯ್ತು, ಸರಿ, ಥ್ಯಾಂಕ್ ಯು. ವಿದ್ಯಾಧರ ಜೋಶಿಯನ್ನು ಕೂಡಲೇ ಪಟ್ಟಣ ಪುಣ್ಯ ಬಿಡೋದಿಲ್ಲ. ಭಾರಿ ಸಭೆ ಉಂಟು, ಭಾರಿ ಗೌರಿ ರಾವಣುಂಟು. ನಾನಿದ್ದು 6 ತಾರೀಕಿಗೆ ಬ್ರಹ್ಮಕಲಶ ಮಾತೆಲ್ಲ ಬರಡು ವ್ಯವಸ್ಥೆ ಮಾತ್ರ ಹೆಂಚುಂಡು, ವ್ಯವಸ್ಥೆ ಮಾತ್ರ ಭಾರಿ ಲಾಯ್ಕ್ ಉಂಟು. ನಾವು ಏನು ದೂರ ಅರೇಂಜ್ಮೆಂಟ್ ಮನಸ್ಸು ಡೈಲಿ ಒಂದೊಂದು ಸ್ವೀಟ್ ಬರ್ತೇವೆ. ಸ್ವೀಟ್ ಆಗಲೇ ಹುತ್ತಿಗೆ ಸೋಮನಾಥೇಶ್ವರ ಸ್ವಾಮಿ ದೇವರ ಬ್ರಹ್ಮಕಲಶೋತ್ಸವದ ಅನ್ನದಾನ ಅಂದರೆ ಏನೊಂದು ಸತ್ಕರ್ಮ ಮಾಡಿದ್ರು ದೇವರಿಗೆ ಅನ್ನದಾನ ಮಾಡಿದರೆ ಮಾತ್ರ ಆತ ದೇವರು ತೃಪ್ತಿ ಬರ್ತಾರೆ. ಸರ್ವೇಶಾಮಪಿ ದೇವಾನಾಂ ತೃಪ್ತಿಭೂರಿ ಭೋಜನಾಥ ಅಂತ. ಆದ್ದರಿಂದ ಬ್ರಹ್ಮಕಲಶದ ಅನ್ನ ಸಂತರ್ಪಣೆ ನಿರ್ವಿಘ್ನದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಪಾಕತಜ್ಞರು 200 ಮಂದಿ ಇದ್ದಾರೆ ಪಾಕತಜ್ಞರು. ಸಾಯಂಕಾಲ ಬೆಳಿಗ್ಗೆ ಟಿಫಿನು ಬೇಕಾದಷ್ಟು, ಆಮೇಲೆ ಮಧ್ಯಾಹ್ನ ಊಟ, ರಾತ್ರಿ ಊಟ. ಇವತ್ತು ಸಾಧಾರಣ 5-6 ಸಾವಿರ ಜನ ಆಗಿದೆ. ನಿನ್ನೆ ಮಧ್ಯಾಹ್ನ 5,000 ಜನ, ರಾತ್ರಿ 6,000 ಜನ ಆಗಿದೆ. ಆದ್ದರಿಂದ ಸೋಮನಾಥೇಶ್ವರ ದೇವರು ಇಡೀ ಗ್ರಾಮಕ್ಕೂ ಅಥವಾ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾಗಣೆ ಗ್ರಾಮಕ್ಕೂ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ. ದೇವರ ಅನುಗ್ರಹ ಪರಿಪೂರ್ಣವಾಗಿ ಗ್ರಾಮಸ್ಥರಿಗೆಲ್ಲರಿಗೂ ಪ್ರಾಪ್ತಿಯಾಗಲಿ. ದೇವರು ಸದಾಕಾಲ ಆ ಗರ್ಭಗುಡಿಯಲ್ಲಿ ಶಾಶ್ವತವಾಗಿ ನೆಲೆಯಾಗಿ ಬಂದ ಭಕ್ತರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಿ ಅವರವರ ಇಷ್ಟಾರ್ಥ ವಿಷ್ಣುವನ್ನು ಅನುಗ್ರಹ ಮಾಡುವಾಗ ಆ ಸೋಮನಾಥೇಶ್ವರರು ಅನುಗ್ರಹಿಸಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೃಪಸ್ಯ ಯಜಮಾನಸ್ಯ ರಾಷ್ಟ್ರದೇಶ ಅಭಿವೃದ್ಧಿ, ಆಯುರಾರೋಗ್ಯ ಐಶ್ವರ್ಯಂ ಪಶುಧನಧಾನ್ಯಾಭಿವೃದ್ಧಿ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತೇ. ಧನ್ಯವಾದ ಭಟ್ರೆ.
ನಾನು ಕೊಡ್ಯಡ್ಕಂತ ಬಂದದ್ದು. ಇಲ್ಲಿನ ಬ್ರಹ್ಮಕಲಶೋತ್ಸವ 28ರಿಂದ 7ರ ತನಕ ನಡೀತಾ ಇದೆ. ಇಲ್ಲಿಯವರೆಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿಯ ಕರಸೇವೆಯು ಎಲ್ಲ ಭಕ್ತಾಭಿಮಾನಿಗಳು ತಮ್ಮ ಇಚ್ಛೆ ಅನುಸಾರವಾಗಿ ಬಂದು ಇಲ್ಲಿ ತಮ್ಮ ಸೇವೆಯನ್ನು ನಡೆಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ನಾವು ಸ್ವಲ್ಪ ಭಾಗಿಯಾಗಿದ್ದೇವೆ. ನಮ್ಮ ಕೈಗೆ ಆದಷ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿನ ವ್ಯವಸ್ಥೆ ನೀವು ನೋಡಿದ ಹಾಗೆ ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೊಂದು 2-3 ದಿನ ಇರೋದು ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ. ಸೋಮನಾಥ ದೇವರು ಎಲ್ಲ ಒಳ್ಳೆಯ ರೀತಿಯಾಗಿ ನಡೆಸಿಕೊಳ್ಳಿ ಹೋಗ್ತಾರೆ. ಥ್ಯಾಂಕ್ ಯು. ಧನ್ಯವಾದ. ನಾನು ಅನುರಾಧ ಅಂತ. ನಾವು ಮೊನ್ನೆಯಿಂದ ಇಲ್ಲಿ ಕರಸೇವೆ ಮಾಡ್ತಾ ಇದ್ದೇವೆ. ಸೋಮನಾಥ ದೇವರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಧರ್ಮ ಮಹಿಳಾ ಮಂಡಳಿ ಸಂಘದಿಂದ ಬಂದಿದ್ದೇವೆ. ನಾವು ಇಲ್ಲಿಗೆ ಗ್ರಾಮದವರೇ, ಹಾಗಾಗಿ ನಾವು ಇಲ್ಲೇ ಕರಸೇವೆಯೆಲ್ಲ ಮತ್ತು ಕೂಡ ಇಲ್ಲದಿದ್ದರೆ ನಾವು ಕೆಲಸ ಮಾಡ್ತಾ ಇದ್ದೇವೆ ರಾತ್ರಿ ಹಗಲಂತೇಳಿ. ನಮಗೆ ಅಷ್ಟು ಒಂದು ಆರೋಗ್ಯಕ್ಕೂ ಸಹ ನಾವು ಮಾಡಬೇಕಂತ ಬೆಳಗಿನವರೆಗೂ ಸಹ ಮಾಡಬೇಕಂತ ನಮಗೆ ಹುಮ್ಮಸ್ಸಿದೆ. ಮತ್ತು ಎಲ್ಲರೂ ಸೇರಿ ಮಹಿಳಾ ಸಮಿತಿ ಎಲ್ಲರೂ ಸೇರಿ ನಾವು ಕರಸೇವೆ ಮಾಡ್ತಾ ಮತ್ತು ಇಲ್ಲಿ ಎಲ್ಲ ನಿಗ್ರಾಣದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಸಹ ನಾವು ಕಲಿತರೆ ಅದು ಕೆಲಸವನ್ನು ನಮ್ಮ ಮುತುವರ್ಜಿಯಿಂದ ಇದ್ದೇವೆ. ಮತ್ತು ಎಲ್ಲರಿಗೂ ಸಹ ಯಾವ ಏನು ಬೇಕಾದರೂ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಕೆಲವರಿಗೆ ಬೇರೆ ಊರಿನ ಬಂದವರಿಗೆಲ್ಲ ಸರಿಯಾಗಿ ಗೊತ್ತಿರುವುದಿಲ್ಲಲ್ಲ ಎಲ್ಲಿ ಹೋಗಬೇಕು ಏನಂತೇಳಿ, ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾವು ಒಳ್ಳೆಯ ಕೆಲಸವನ್ನೆಲ್ಲ ಮಾಡ್ತಾ ಇದ್ದೇವೆ. ಮನೆಯಲ್ಲಿ ಆದರೆ ನಮಗೆ ಕೂಡುವುದಿಲ್ಲ. ಇಲ್ಲಿ ಆದರೂ ಒಂದು ಬೆಳಿಗ್ಗಿನಿಂದ ರಾತ್ರಿ ತನಕ ಮಾಡಿದರೆ ಮತ್ತೆ ಸಹ ಮಾಡುವಂಥ ನಮಗೆ ಅಷ್ಟು ಖುಷಿ ಆಗ್ತದೆ. ಮನೆಗೆ ಹೋಗಬೇಕಾದಂತಹ ಇನ್ನು ನಾಳೆಯಿಂದ ನಾಡಿನಿಂದ ಎಂತ ಒಂದು ತುಂಬ ಬೇಸರ ಆಗ್ತದೆ. ಇಲ್ಲಿ ಬರಲಿಕ್ಕಿಲ್ಲ ಅಲ್ಲ, ಇನ್ನು ಕೆಲಸ ಮಾಡಲಿಕ್ಕೂ ಏನೂ ಇಲ್ಲ ಅಲ್ಲ. ಸಹ ಆದಷ್ಟು ಜನ ಇಲ್ಲಿಗೆ ಬರಲಿ ಅಂತ ನಾವು ಆಸೆ ಪಡ್ತೇವೆ. ನಮ್ಮ ದೇವಸ್ಥಾನ ನೋಡಿ ಆಮಂತ್ರಣ ಪತ್ರಿಕೆಯನ್ನು ಸಹ ಹಂಚಿದ್ದೇವೆ. ನಾವು ಎಲ್ಲರಿಗೂ ಹಂಚಿದ್ದೇವೆ. ಇನ್ನೂ ಜನ ಬರಲಿ ನಮ್ಮ ದೇವಸ್ಥಾನ. ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ಅಭಿವೃದ್ಧಿ ಅಂತ ಎಲ್ಲರನ್ನು. ನಿಮಗೆ ಪ್ರಸಾದ ಎಲ್ಲ ಸಿಕ್ಕಿದಲ್ವಾ? ಪ್ರಸಾದ ಎಲ್ಲ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಳ್ಳೆ ರುದ್ರಯಾಗ ಇತ್ತು, ಅದರ ಪ್ರಸಾದ ಕೂಡ ಸಿಕ್ಕಿದೆ. ಹೌದು. ನೀವು ಇಲ್ಲಿ ಸ್ವಯಂ ಸೇವಕರು ಅಂತ ಅಲ್ಲಿ ಒಳಗೆ ಬಿಡುವುದಿಲ್ಲ ಅದೆಲ್ಲ ಏನಿಲ್ಲ. ಕೆಲಸವನ್ನು ನಾವು ನೀವು ಇಲ್ಲಿ ಸಹ ಕೆಲಸ ಮಾಡ್ತೀರಿ, ಅಲ್ಲಿದ್ದು ಸಹ ಅಲ್ವಾ? ಹೌದು ಹೌದು. ಧನ್ಯವಾದಗಳು ನಿಮಗೆ. ಧನ್ಯವಾದ. ನಾನು ಶ್ರೀನಿವಾಸ ಕಾಂತ ಅವರ ಅಡುಗೆಯವರು. ಇದಕ್ಕಿಂತ ಮುಂಚೆ 1985 ಇಸ್ವಿಯಲ್ಲಿ ಕೆಲಸ ಆಗಿದೆ. ಆವಾಗ ಅದಕ್ಕಿಂತ ದೊಡ್ಡ ಮಟ್ಟಿನಲ್ಲಿ ಆಗಿತ್ತು ಆವಾಗ. ಆದರೆ ಈಗೇನಾಗಿದೆ ಅಂತಂದರೆ ಈ ಸಮಾಜ ಅದು ಅಜಗಜಾಂತರವಾಗಿದೆ. ಯಾಕಂತಂದರೆ ಸೋಮನಾಥನ ಅನುಗ್ರಹದಿಂದ ಎಲ್ಲ ಜೀರ್ಣೋದ್ಧಾರವಾಗಿ ಎಲ್ಲ ಶ್ರಮೆಯಾಗಿ ಎಲ್ಲ ಊರಿನವರ ಊರಿನವರ ಸಹಕಾರ ಅಂತ ಹೇಳೋದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸೋಮನಾಥೇಶ್ವರ ದೇವರ ದಯೆಯಂತೆ ಹೇಳೋದು. ಅವರ ಅನುಗ್ರಹದಲ್ಲಿ ಎಷ್ಟು ಒಳ್ಳೆಯದಾಗಬೇಕಂತೇಳಿ ಆಗಿದೆ. ಅದೆಲ್ಲ ದೇವರ ಅನುಗ್ರಹದಿಂದ ಭಾರಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಆ ಟೈಮ್ನಲ್ಲಿ ಕೂಡ ಒಂದು 25,000 ಜನರ ಊಟ ಆಗಿದೆ. ನಾನು ಆವಾಗ ಅಸಿಸ್ಟೆಂಟಾಗಿ ಅಡುಗೆಯವನಾಗಿ ಬಂದಿದ್ದೆ. ಚಹಾ ಕಾಫಿಯಲ್ಲಿ ಆವಾಗ ನಾವು ಮಾಡಿದ್ದರಿಂದ ಭಾರಿ ಆಗ ಜನರು ಕೊಂಡಾಡಿದ್ದಾರೆ. ಆದರೆ ನನ್ನ ಒಂದು ಯೋಗ ಅಂತ ಹೇಳಿದರೆ ಈ ಸಮಯದಲ್ಲಿ ಗೋಪಾಲ್ ಭಟ್ರು ವಹಿಸಿಕೊಂಡದ್ದು. ಈಗ ವೆಂಕಟೇಶ್ ಭಟ್ರ ಮಗ ಗೋಪಾಲ್ ಭಟ್ರು ವಹಿಸಿಕೊಂಡಿದ್ದಾರೆ. ಆದರೆ ಅಡುಗೆಯ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಸಾಂಗವಾಗಿ ನೆನೆಸಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಒಂದಿತ್ತು. ಇಲ್ಲಿ ಒಂದು ಅಡುಗೆ ಮಾಡಬೇಕಂತೇಳಿ ಅದನ್ನು ಆ ಸೋಮನಾಥೇಶ್ವರ ನಮ್ಮಿಂದ ನಾವೊಂದು ಪಾತ್ರದ ಅಡುಗೆಗಳು ಮಾತ್ರ ವಿನಃ ಅದು ಹೇಗೆ ಮಾಡ್ತೇವೆ ಏನು ಅಂತ ಹೇಳಿ ಗೊತ್ತಿಲ್ಲ. ಅವನ ಅನುಗ್ರಹದಿಂದ ದಿವಸಕ್ಕೆ ಸಾಧಾರಣ ಈಗ 15ರಿಂದ 20,000 22,000 ಜನರ ಅಡುಗೆ ಮಾಡ್ತಾಯಿದ್ದೇವೆ. ಒಂದು ದಿವಸ ಕೂಡ ಒಂದು 100 ಜನರ ಅಡುಗೆ ಹಾಳಾಗದೆ ಸಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಸ್ತಾ ಇದ್ದಾರೆ. ನನಗೊಂದು ಈ ಸಂದರ್ಭದಲ್ಲಿ ಈ ಇಲ್ಲಿಯ ಅಡುಗೆ ಮಾಡುವಂಥದ್ದೊಂದು ಯೋಗ ಭಾಗ್ಯವನ್ನು ಕೊಡ್ತಿದ್ದರೆ ಅದು ವೆಂಕಟೇಶ್ ಭಟ್ರು ಅವರ ಒಟ್ಟಿನ ಒಂದು ಇಲ್ಲಿ ಕೆಲಸ ಮಾಡಿದ್ರಿಂದ ಇವತ್ತಿಗೆ ನನಗೆ 10, 30, 40, 50,000 ಜನರವರೆಗೆ ಅಡುಗೆ ಮಾಡುವಂತಹ ಯೋಗವನ್ನು
ಅನುಗ್ರಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಏನೂ ಸಂಶಯ ಇಲ್ಲ. ಎಲ್ಲ ನಡೆಯುವಂಥದ್ದೆಲ್ಲ ದೇವರ ದಯೆಯಿಂದ. ಬಂದಂತಹ ಇಲ್ಲಿ ಸೇರಿದಂತಹ ಜನರೆಲ್ಲ ಎಷ್ಟು ದೊಡ್ಡ ಶ್ರೀಮಂತರು ಇದ್ದಾರೆ. ಅವರೆಲ್ಲ ನಾನು ಶ್ರೀಮಂತನಲ್ಲ, ನಾನು ಇಲ್ಲೇ ಒಂದು ದೇವರ ಒಂದು ಸಣ್ಣ ದೇವರ ಚಾಕ್ರಿಯ ಅಂತ ಹೇಳಿ ಒಳ್ಳೆಯ ವಿಷಯದಲ್ಲಿ ಎಲ್ಲರೂ ಏನೋ ಒಂದು ಉದಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನೋಡಿ ನಮಗೇ ಆಶ್ಚರ್ಯವಾಗ್ತಾ ಉಂಟು. ಎಲ್ಲರೂ ಕೂಡ ಆದ್ದರಿಂದ ಒಳ್ಳೆಯ ಭಾವನೆಯಿಂದ ಎಲ್ಲರೂ ಈ ಒಂದು ಬ್ರಹ್ಮಕಲಶ ಉತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ಸುಧಾರಿಸುವಂಥದ್ದು ಭಾಗ್ಯ ನನಗೆ ಕೂಡ ಬಹಳ ಸಂತೋಷ ಆಗಿದೆ. ಇದನ್ನು ನನಗೆ ಶಕ್ತಿ ಮೀರಿ ನಾನು ಕೂಡ ಎಲ್ಲ ಬಗೆಗಳು ಒಳ್ಳೆಯದಾಗಬೇಕು, ಎಲ್ಲರಿಗೂ ಉಚಿತ ಆಗಬೇಕಂತೇಳಿ ನಾನು ಅದನ್ನು ಇಚ್ಛಿಸ್ತಾ ಇದ್ದೆ. ಅದನ್ನು ಆ ಪರಮಾತ್ಮ ಹಾಗೆ ಒಳ್ಳೆಯದಾಗುವ ಹಾಗೆ ಅನುಗ್ರಹಿಸ್ತಾನೆ. ಎಲ್ಲರೂ ಖುಷಿಪಟ್ಟು ಒಳ್ಳೆಯ ರೀತಿಯಲ್ಲಿ ಊಟ ಮಾಡಿ ಒಳ್ಳೆಯ ರೀತಿಯಲ್ಲಿ ಫಲಹಾರ ಮಾಡಿ ಹೋಗ್ತಾ ಇದ್ದಾರೆ. ಇದನ್ನು ನೋಡಿ ನನಗೆ ಭಾರಿ ಸಂತೋಷ ಆಗಿದೆ ಅಂತ ಹೇಳಿ ನಾನು ಹೇಳಿ ಇಷ್ಟಪಡ್ತೇನೆ. ಧನ್ಯವಾದಗಳು. ಸೋಮನಾಥೇಶ್ವರಾಯ ನಮಃ. ವಿಶೇಷವಾಗಿ ಇವರು ನಮ್ಮ ಈ ಪುತ್ತಿಗೆಯ ಇದರಲ್ಲಿ ಗೋಪಾಲಕೃಷ್ಣ ಅವರ ಸಾರಥ್ಯದಲ್ಲಿ ಜನ ಭಟ್ರು ಅಂತ ಇವರು ಹಳೆಗೂರಿನವರು, ಎಲ್ಲೂರಿನವರು. ವಿಶೇಷವಾಗಿ ತರಾವರಿಯಾದಂಥ ಸ್ವೀಟುಗಳನ್ನೆಲ್ಲ ನಮಗೆ ಮಾಡಿಕೊಡ್ತಾ ಇದ್ದಾರೆ. ದಿನಕ್ಕೆ 25,000 30,000 ಕಡಿಗಳನ್ನು, ಲಾಡನ್ನು ಹಾಗೂ ಚಾಕ್ಲೇಟ್ ಬರ್ಫಿ, ಪೈನಾಪಲ್ ಬರ್ಫಿ, ಮ್ಯಾಂಗೋ ಬರ್ಫಿ, ಪಿಸ್ತಾ ಬರ್ಫಿ ಹಾಗೆ ವಿಶೇಷವಾದಂಥ ಎಲ್ಲ ಸಿಹಿ ಪದಾರ್ಥಗಳನ್ನು ಭಾರಿ ಅದ್ಭುತವಾಗಿ ವ್ಯವಸ್ಥಿತವಾಗಿ ಮಾಡಿಕೊಡ್ತಾ ಇದ್ದಾರೆ, ರುಚಿಯಾಗಿ. ಹಾಗೆ ಅವರು ನೋಡಿ ನಮ್ಮ ಅನ್ನಬ್ರಹ್ಮ ದಿನಕ್ಕೆ 20 ಕ್ವಿಂಟಾಲು 10 ಕ್ವಿಂಟಾಲು ಅನ್ನವನ್ನೆಲ್ಲ ಅನಾಯಾಸವಾಗಿ ಮಾಡಿ ಎಲ್ಲರ ಮನಸ್ಸನ್ನು ಸಮಾಧಾನಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರು ಎಲ್ಲ ಉಸ್ತುವಾರಿ ಸಚಿವ. ಇವರು ಎಲ್ಲ ಅದಕ್ಕೆ ಏನೇನು ಬೇಕು, ಯಾರ್ಯಾರಿಗೆ ಯಾವ್ಯಾವ ಪದಾರ್ಥಗಳು ಬೇಕು ಅದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ನಮಗೆ ಒದಗಿಸಿಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರು ಮುರಳಿ ಭಟ್ರು ಅಂತ ಎಷ್ಟೇ 1000 ಲಾಡು ಕಾಳು ಇದ್ರೂ ಅದನ್ನೆಲ್ಲ ಅನಾಯಾಸವಾಗಿ ಹೊಡೆದು ನಮಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇವರು ನೋಡಿ ಅನ್ನಬ್ರಹ್ಮ, ಇವರು ಇನ್ನೊಬ್ಬ ಅನ್ನಬ್ರಹ್ಮ. ಎಷ್ಟು ಕ್ವಿಂಟಲ್ ಅನ್ನ ಬೇಕಂತಾದರೂ ಅರ್ಧ ಗಂಟೆಯಲ್ಲಿ ಅನಾಯಾಸವಾಗಿ ನಮಗೆ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ಇನ್ನೂ ಅಲ್ಲಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿಯ ಒಂದು 5,000 ಜನಕ್ಕೆ ಎಲ್ಲ ಅನ್ನ ರೆಡಿ ಆಗ್ತಾ ಇದೆ. ಅಲ್ಲಿ ಹೋಗಿ ಬಲಸು ಹಿಡಿದು ವಾಲಂಟಿಯರ್ ಏರ್ ಇಂಚಿನ ಇತ್ತಲ್ಲ ಇವನ್ನು ಮೇರೆ ಮನಸ್ಸಿನ ಸಪ್ಲೈ ಓಡಿದ ದೊಡ್ಡದು ಉಂಟು ಮೇರೆ ಮೇರೆ ಲೆಕ್ಕದ ದ್ವಾರ ಕೊಡ್ತೀರಿ. ನಮ್ಮ ದ್ವಾರನ ಮೇರೆ ಲೆಕ್ಕದ ಉಂಟು ಮತ್ತು 25-30 ಲಕ್ಷದ ದ್ವಾರ ಕೊಡ್ತೀರಿ. ಮೂಲು 24 ಗಂಟೆಲ್ಲ ಒದ್ದಾಡಿ ಬೇರೆ ಮೂಲು ಬೇರೆ ಸಹಪಾಠಿಗಳು ಒಟ್ಟು ಸೇರ್ತೀವಿ ಬಾರಿ ಒದ್ದಾಡಿದ್ದೇವೆ. 18 ಮಾಗಣೆಯ 76 ಗ್ರಾಮದ ಒಡೆಯನಾಗಿರುವಂತಹ ಪುತ್ತಿಗೆ ಸೋಮನಾಥ ದೇವರ ಬ್ರಹ್ಮಕಲಶ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಮೊನ್ನೆ 28ನೇ ತಾರೀಕು ಹೊರೆಕಾಣಿಕೆಯಿಂದ ಪ್ರಾರಂಭವಾದಂತಹ ಉತ್ಸವ ಇಡೀ ಮೂಡುಬಿದ್ರೆಯ ಅದು ನಮ್ಮ ಜಿಲ್ಲೆಯ ಉತ್ಸವವಾಗಿ ಮಾರ್ಪಾಡಾಗಿರುವುದು ಬಹಳ ಸಂತಸ ತಂದಿದೆ. ದಿನನಿತ್ಯ ಅನ್ನದಾಸೋಹ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. 28 ತಾರೀಕಿಗೆ ಪ್ರಾರಂಭವಾದಂಥ ಅನ್ನದಾಸೋಹ ದಿನನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ 4 ಹೊತ್ತು ಬಂದಿರುವಂಥ ಎಲ್ಲ ಭಕ್ತರ ಮನಸ್ಸನ್ನು ತಣಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಹೊತ್ತು ಮಾಡ್ತಾ ಇದೆ. ನಮ್ಮ ಮೂಡುಬಿದ್ರೆಯ ಚೌಟರ ಅರಮನೆಯ ಕುಲದೀಪಮ್ಮವರ ನೇತೃತ್ವದಲ್ಲಿ ನಡೀತಿರುವಂತಹ ಬ್ರಹ್ಮಕಲಶಕ್ಕೆ ಮೂಡುಬಿದ್ರೆಯ ಸಹೃದಯ ಬಂಧುಗಳು ಎಲ್ಲರೂ ಕೈಜೋಡಿಸಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಪರಿಸರದ ಗ್ರಾಮಸ್ಥರು
ಕರಸೇವೆಯನ್ನು ಮಾಡಿರುವಂಥ ಒಂದು ಸೇವೆಯನ್ನು ಶ್ಲಾಘಿಸದಿದ್ದರೆ ಬಹಳ ತಪ್ಪಾಗುತ್ತೆ. ಬ್ರಹ್ಮಕಲಶದ ಈ ಸಂದರ್ಭ ಇರ್ಬೋದು, ದೇವಸ್ಥಾನದ ನಿರ್ಮಾಣದ ಸಂದರ್ಭ ಇರ್ಬೋದು, ಸಾವಿರಾರು ಜನ ಕರಸೇವಕರು ಮಾಡಿರುವಂತಹ ಶ್ರಮಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ನಮ್ಮೆಲ್ಲ ಯುವಕರ ತಂಡ ಊಟೋಪಚಾರದ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಕಟ್ಟಿ ನಿಂತಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಹಕಾರಿಯಾಗಿ ದಿನನಿತ್ಯ ನೂರಾರು ಮಂದಿ ಯುವಕರು ಬರ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಯುವಕರ ಸ್ಪಂದನೆ ಸಿಗ್ತಾ ಇದೆ. ಹಾಗೂ ಅದೇ ರೀತಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಲೋಪದೋಷ ಬರದ ರೀತಿಯಲ್ಲಿ ಶುಚಿರುಚಿಯಾಗಿ ನಮ್ಮ ಬಾಲಸಿಗರು ಅಡಿಗೆಯನ್ನು ತಯಾರು ಮಾಡಿಕೊಟ್ಟಿರುವ ಅಡಿಗೆಯನ್ನು ಭಾಳ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಬಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದ ಇವತ್ತಿನ ತನಕ ಊಟೋಪಚಾರದಲ್ಲಿ ಯಾವುದೇ ಒಂದು ಕಿಂಚಿತ್ತು ಲೋಪವಾದ ರೀತಿಯಲ್ಲಿ ಬಹುಶಃ ನಡೆದಿರುವುದು ಅದು ಸೋಮನಾಥನ ಕೃಪೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಗುರುವಾರ ನಮ್ಮ ತುಂಬ ನಿರೀಕ್ಷೆ ಇದೆ. ಗುರುವಾರ ಬ್ರಹ್ಮಕಲಶದ ದಿವಸ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅದೆಲ್ಲವ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೋಸ್ಕರ ಇಡೀ ಯುವಕರ ತಂಡ ಸಜ್ಜಾಗಿ ನಿಂತಿದೆ ಎನ್ನುವ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು.